ಹರಿ ಓಂ ಗುರುಭ್ಯೋ ನಮಃ. ಈ ಪಂಚಕೋಶಗಳನ್ನು ಹೇಗೆ ಯೋಗ ಸಾಧನೆಯ ಮೂಲಕ ಶುದ್ಧೀಕರಣಗೊಳಿಸಬಹುದು ಅಂತಕ್ಕಂಥದ್ದು ಒಂದು ಸಣ್ಣ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಯೋಗದ ಬೇರೆ ಬೇರೆ ಸಾಧನೆಗಳ ಮೂಲಕ ಇದನ್ನು ಶುದ್ಧೀಕರಣ ಮಾಡುವುದು ಹೇಗೆ ಅಂತಕ್ಕಂಥದ್ದು ತಿಳಿಸ್ಲಿಕ್ಕೆ ಅಭಿಪ್ರಾಯ. ಅನ್ನಮಯ ಕೋಶವನ್ನು ಆಸನಗಳ ದ್ವಾರ ನಾವು ಅನ್ನಮಯ ಕೋಶವನ್ನು ಸದೃಢ ಮಾಡಿ, ಅನ್ನಮಯ ಕೋಶ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಇದನ್ನು ಸದೃಢ ಮಾಡಿ ನಾವು ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲು ಈ ಆಸನಗಳು ನಮಗೆ ಭಾಳಷ್ಟು ಸಹಾಯ ಮಾಡ್ತವೆ. ಇನ್ನು ಪ್ರಾಣಮಯ ಕೋಶ ಶುದ್ಧೀಕರಣ ಮಾಡಬೇಕಾದರೆ ಯೋಗ ಸಾಧನೆಯಲ್ಲಿ ಬೇರೆ ಬೇರೆ ಪ್ರಕಾರದ ಪ್ರಾಣಾಯಾಮಗಳು, ಬೇರೆ ಬೇರೆ ಪ್ರಕಾರದ ಯೋಗದ ಸಿದ್ಧಿಗಳು, ಯೋಗದ ಪ್ರಾಣದ ಆಯಾಮಗಳು, ನಮ್ಮಲ್ಲಿರ್ತಕ್ಕಂಥ ಪ್ರಾಣದ ಶಕ್ತಿಯನ್ನು ವಿಸ್ತಾರ ಮಾಡಿಕೊಳ್ಳುವಂಥ ಸಾಧನೆಗಳು ಹಠಯೋಗ ಪ್ರದೀಪಿಕದಲ್ಲಿ, ಗೆರಂಡ ಸಂಹಿತದಲ್ಲಿ, ಶಿವ ಸಂಹಿತದಲ್ಲಿ, ಹತರತ್ನಾವಲಿ ಬೇರೆ ಬೇರೆ ಪ್ರಕಾರದ ಪ್ರಾಣಾಯಾಮಗಳನ್ನು ತಿಳಿಸಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡಿದಾಗ, ಅದನ್ನು ನಾವು ಅಭ್ಯಾಸ ಮಾಡಿದಾಗ ನಮ್ಮ ಪ್ರಾಣಮಯ ಕೋಶ ಶುದ್ಧೀಕರಣಗೊಂಡು ನಮ್ಮ ಪ್ರಾಣಶಕ್ತಿ ಜಾಗೃತವಾಗ್ತದೆ. ಆ ಪ್ರಾಣಶಕ್ತಿಯಿಂದ ನಾವು ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬಹುದು. ಇನ್ನು ಮನೋಮಯ ಕೋಶವನ್ನು ನಾವು ಶುದ್ಧೀಕರಣ ಮಾಡಬೇಕಾದ್ರೆ ಯಾವಾಗ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಶುದ್ಧೀಕರಣ ಆದಂಗೆ ನಮ್ಮ ಮನೋಮಯ ಕೋಶನೂ ಕೂಡ ಶುದ್ಧೀಕರಣ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ನಾವು ಪ್ರತ್ಯಾಹಾರಗಳನ್ನು ಅಭ್ಯಾಸ ಮಾಡಿ ವಿತ್ಡ್ರಾಲ್ ದಿ ಸೆನ್ಸ್ ಫ್ರಮ್ ದಿ ಔಟ್ಸೈಡ್ ಆಬ್ಜೆಕ್ಟ್, ಅಂದರೆ ನಮ್ಮ ಬಹಿರ್ಮುಖವಾಗಿ ಇರ್ತಕ್ಕಂತಹ ನಮ್ಮ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳನ್ನು ಅಂತರ್ಮುಖವಾಗಿ ಸ್ಥಿತಿಗೊಳ್ಳುವಂಥ ಸ್ಥಿತಿಗೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಈ ಪ್ರತ್ಯಾಹಾರ ಮಾಡುವುದರಿಂದ ನಮ್ಮ ಮನಸ್ಸು ನಿಗ್ರಹವಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಮನಸ್ಸಿಗೆ ಯೋಗದ ಕ್ರಿಯೆಗಳನ್ನು ಅಭ್ಯಾಸ ಮಾಡ್ತಾ ಆಸನಗಳು, ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ತಾ ನಮ್ಮ ಮನಸ್ಸು ಶಾಂತವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಮನಸ್ಸು ಶಾಂತವಾಗಬೇಕಾದ್ರೆ ಬೇರೆ ಬೇರೆ ಪ್ರಕಾರದ ಜ್ಞಾನದ ವಿಧಿಗಳಿದೆ. ಜ್ಞಾನದ ವಿಧಿಗಳಲ್ಲಿ ಒಂದು ಸಾಕ್ಷಿ ಭಾವ ಜ್ಞಾನದ ವಿಧಿ, ಸಗುಣ ಜ್ಞಾನದ ವಿಧಿ, ನಿರ್ಗುಣ ಜ್ಞಾನದ ವಿಧಿ, ತ್ರಾಟಕ ಜ್ಞಾನ, ಹೀಗೆ ಬೇರೆ ಬೇರೆ ಪ್ರಕಾರದ ಜ್ಞಾನದ ವಿಧಿಗಳನ್ನು ಅಭ್ಯಾಸ ಮಾಡ್ತಾ ಮಂತ್ರಯೋಗ ಇದೆ. ಅದರಲ್ಲಿ ಮಂತ್ರಯೋಗ ಮನಸ್ಸನ್ನು ನಾವು ಒಂದೇ ಒಂದು ಸ್ಥಿತಿಯಲ್ಲಿ ಇಡಬೇಕಾದ್ರೆ ನಾವು ಜಪ ಮಾಡಬೇಕು. ಮನನಾತ್ರಾಯತೆ ಇತಿ ಮಂತ್ರ. ನಾವು ಮನಸ್ಸನ್ನು ಒಂದೇ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ನಾಶ ಮಾಡಬೇಕಾದ್ರೆ ಮನಸ್ಸಿಗೆ ಏನಾದರೂ ಒಂದು ವಸ್ತು ಕೊಡಲೇಬೇಕು. ಆ ವಸ್ತು ಅದರಲ್ಲಿ ಯೋಗ ಸಾಧನೆಯಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಹಾಗಾಗಿ ಅಭ್ಯಾಸ ಮಾಡ್ತಾ ಹೋದಾಗೆ ನಮ್ಮ ಮನಸ್ಸು ಕೂಡ ನಿಗ್ರಹವಾಗ್ತದೆ, ಮನಸ್ಸು ಕೂಡ ಶುದ್ಧೀಕರಣವಾಗ್ತದೆ. ಯಾವಾಗ ನಮ್ಮ ಮನಸ್ಸು ಶುದ್ಧೀಕರಣವಾಗ್ತದೋ ವಿಜ್ಞಾನಮಯ ಕೋಶ ಆರಂಭವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಿಜ್ಞಾನಮಯ ಕೋಶ ಆರಂಭ ಆಗಬೇಕಾದ್ರೆ ನಾವು ಏನಪ್ಪ ಅಂದರೆ, ಈಗ ಸ್ವಾಧ್ಯಾಯದ ಪ್ರಕ್ರಿಯೆ ನಮ್ಮ ಪತಂಜಲಿ ಮಹರ್ಷಿಯವರು ಹೇಳಿದ್ದಾರೆ. ಸ್ವಾಧ್ಯಾಯದ ಬೇರೆ ಬೇರೆ ಗ್ರಂಥಗಳ ಅಧ್ಯಯನ, ವೇದ, ಉಪನಿಷದ ವಚನಗಳ ಸಾಹಿತ್ಯ, ಯೋಗಶಾಸ್ತ್ರಗಳು, ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಸಾಧನೆ ಮಾಡ್ತಾ ಹೋದಾಗೆ ನಮ್ಮ ಈ ವಿಜ್ಞಾನಮಯ ಕೋಶವನ್ನು ಶುದ್ಧೀಕರಣವಾಗ್ತದೆ. ಯಾವಾಗ ನಮ್ಮ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಶುದ್ಧೀಕರಣ ಆಗ್ತಾ ಹೋದಾಗೆ ನಮ್ಮಲ್ಲಿ ಒಂದು ಆನಂದದ ಅನುಭೂತಿ ಉಂಟಾಗಕ್ಕೆ